ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇವತ್ತೊಂದು ಎಪಿಸೋಡ್ ನಡೀತಾ ಇದೆ. ಎಪಿಸೋಡ್ ಅಂತ ಹೇಳಿದ್ರೆ ಆಲ್ರೆಡಿ ಪ್ರೋಮೋ ಬಿಟ್ಟಿದ್ದಾರೆ. ನಮ್ಮ ಇವರು ಕಾವ್ಯ ಹೋಗಿ ರಜತ್ ಹಾಗೂ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಾರೆ. ಆಗ ರಜತ್ ಅವರು ನಾವೇನು ಕಾಮಿಡಿ ಮಾಡಕ್ಕೋ ಇಲ್ವಾ ಅಂತ ಹೇಳಿ ರೇಗಿಸ್ತಾರೆ. ಮಾತಾಡ್ತಿರುವಾಗ ಅಲ್ಲಿ ಧ್ರುವಂತ್ ಮಂದಿ ಎಂಟ್ರಿ ಆಗ್ತಾರೆ, ಮತ್ತೆ ಅವರಿಬ್ಬರ ಮಧ್ಯೆ ಜಗಳ ಆಗ್ತದೆ. ಇದೆಲ್ಲ ಆಲ್ರೆಡಿ ನೀವು ಪ್ರೋಮೋದಲ್ಲಿ ನೋಡಿರಬಹುದು. ಇಲ್ಲಿ ನಾವು ಇವತ್ತು ಮಾತಾಡಬೇಕಾದ ವಿಷಯ ಏನಂತ ಹೇಳಿದ್ರೆ, ಕಾವ್ಯ ಊಸರವಳ್ಳಿ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಲರ್ಸ್ ಪೇಜಿಗೆ ಹೋಗಿ ಒಂದು 100-150 ಜನ ಕಾವ್ಯ ಊಸರವಳ್ಳಿ, ಕಾವ್ಯಂದ ಅಸಲಿ ಮುಖ ಹೊರೆ ಬಂತು, ಹಾಗೆ ಹೀಗೆ ಅಂತ ಕಾವ್ಯಗೆ ಸರಿಯಾಗಿ ಬೈತಾ ಇದ್ದಾರೆ. ಇದಕ್ಕೆ ಬೈಯೋಕೆ ರೀಸನ್ ಏನು? ನಿಜವಾಗಿ ಕಾವ್ಯ ಊಸರವಳ್ಳಿಯ ಎಲ್ಲ ನೋಡ್ಕೊಂಡು ಹೋಗೋಣ. ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾವು ನೋಡ್ಬೇಕಾಗಿರೋದು ಕಾವ್ಯ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಗಿಲ್ಲಿ ಜೊತೆ ಜಂಟಿಯಾಗಿ ಬಂದದ್ದು. ಅರ್ಥ ಆಯ್ತಾ ನಿಮಗೆ? ಜಂಟಿ ಅಂತ ಒಂದು ಟಾಸ್ಕ್ ಇದೆ, ಅಲ್ಲಿ ಇವರಿಬ್ಬರದ್ದು ಪರಿಚಯ ಆಯಿತು. ಇದಕ್ಕಿಂತ ಮುಂಚೆ ಸಹ ಒಂದು ಶೋ ಅಲ್ಲಿ, ಜಿ ಕನ್ನಡದ ಶೋ ಅಲ್ಲಿ ಇವರಿಬ್ಬರು ಜೋಡಿಯಾಗಿ ಆಟ ಆಡಿದ್ದಾರೆ. ಹಾಗಾಗಿ ಗಿಲ್ಲಿದು ಪರಿಚಯ ಮೊದಲೇ ಕಾವ್ಯಗಿತ್ತು. ಇಲ್ಲಿ ಮತ್ತೆ ಗಿಲ್ಲಿ ಸಹ ಸುಮ್ಮನೆ ರೇಗಿಸಿದ್ದ ಹಾಗೆ ಹೀಗೆ ಅಂತ. ಗಿಲ್ಲಿದು ಸ್ಟ್ರಾಟಜಿ ಕಾವ್ಯನಿಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ಒಂದೊಂದು ಲವ್ ತರ ಸ್ಟಾರ್ಟ್ ಮಾಡೋದು ಅದೆಲ್ಲ ಜನರಿಗೆ ಇಷ್ಟ ಆಗ್ತದೆ ಅಂತೇಳಿ ಕಾಮಿಡಿಯಾಗಿ ಕಾವ್ಯ ತಗೊಳ್ತಿದ್ಲು. ಅದಾದ ಬಳಿಕ ಕಾವ್ಯಂಗೆ ಗಿಲ್ಲಿಯಿಂದ ಫೇಮ್ ಸಿಕ್ಕಿದ್ದು. ಫೇಮ್ ಅಂತ ಹೇಳಿದ್ರೆ, ಕಾವ್ಯ ಒಂಚೂರು ಇಷ್ಟು ಫೇಮಸ್ ಆಗ್ಲಿಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಮೈನ್ ರೀಸನ್ ಗಿಲ್ಲಿ ಕಾವ್ಯನಿಗೆ ಅಷ್ಟು ಎಂತ ಹೇಳ್ತಾರೆ, ಕಾವ್ಯ ಅಂತ ಹೇಳದಿದ್ರೆ ಕಾವ್ಯ ಯಾವಾಗ್ಲೂ ಮನೆಯಿಂದ ಆಚೆ ಬರ್ತಿದ್ಲು. ನಿಜವಾಗಿ ನೋಡ್ಬೇಕಂತ ಹೇಳಿದ್ರೆ ಕಾವ್ಯ ಅವ್ರದ್ದು ಆಟ ಏನಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಒಂದು ಚೂರು ಟಾಸ್ಕ್ ಅಲ್ಸ ಆಡಲ್ಲ, ಏನು ಪ್ರಯೋಜನ ಇಲ್ಲದ ವ್ಯಕ್ತಿ ಅಂತ ಹೇಳ್ಬೋದು. ಇಷ್ಟೆಲ್ಲ ಚೆನ್ನಾಗಿ ಹೋಗ್ತಿರುವಾಗ ಸಡನ್ ಆಗಿ ಕಾವ್ಯನಿಗೆ ಗಿಲ್ಲಿಯನ್ನು ನಾಮಿನೇಟ್ ಮಾಡುವ ವಿಷಯ ಏನು ಬಂತು? ಈಗ ಲಾಸ್ಟ್ ರಕ್ಷಿತನು ಗಿಲ್ಲಿಯನ್ನು ನಾಮಿನೇಟ್ ಮಾಡಿದಕ್ಕೆ ತುಂಬಾ ಜನ ರಕ್ಷಿತನಿಗೆ ಬೈದ್ರು. ಬಟ್ ರಕ್ಷಿತ ಒಂದು ಮನಸ್ಸಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲದ ವ್ಯಕ್ತಿ. ಯಾಕಂತ ಹೇಳಿದ್ರೆ ರಕ್ಷಿತನಿಗೆ ಆ ಕಾರಣಕ್ಕೆ ಗಿಲ್ಲಿ ತಪ್ಪಂತ ಅನಿಸಿದ್ದು. ಅದಾದ ಬಳಿಕ ಗಿಲ್ಲಿಯ ಬಗ್ಗೆ ಒಬ್ಬರ ಬಗ್ಗೆ ಹಿಂದೆ ಹೋಗಿ ಗಿಲ್ಲಿಯ ಬಗ್ಗೆ ಹೇಳಿಲ್ಲ ಅವಳು. ನೀನು ಆ ತರ ಮಾಡಿದ್ದಾನೆ ಅಂತ ಹೇಳಿ ಬೇರೆಯವರ ಬಳಿ ಹೇಳಿಲ್ಲ. ಗಿಲ್ಲಿಯ ಫೇಸಿಗೆ ಹೇಳಿದಾಳೆ. ಅದಾದ್ಮೇಲೆ ಇಡೀ ಮನೆಯಲ್ಲಿ ಗಿಲ್ಲಿಯನ್ನು ಕ್ಯಾರ್ ತಗೊಳ್ಳುವಷ್ಟು ಬೇರೆ ಯಾವ ಸ್ಪರ್ಧಿ ಸಹ ತಗೊಳ್ತಿಲ್ಲ. ಆದ್ರೆ ಗಿಲ್ಲಿ ರಕ್ಷಿತನಿಗೆ ಇಲ್ಲಿವರೆಗೆ ಒಂದು ಉತ್ತಮ ಕೊಡ್ಲಿಲ್ಲ ಅಂತ ಹೇಳಿ ತುಂಬಾ ಜನರು ವಾದ ಮಾಡ್ತಿದ್ದಾರೆ. ಅದು ಅವರದಿರಲಿ. ಇಷ್ಟು ಚೆನ್ನಾಗಿ ಕಾವು ಪ್ರತಿ ಇದರಲ್ಲಿ ಕಾವ್ಯವನ್ನು ಸೇವ್ ಮಾಡುದು ಗಿಲ್ಲಿ, ಅಥವಾ ಕಾವ್ಯನಿಗೆ ಕೊಡುದು ಎಲ್ಲ ಕಾವ್ಯನಿಗೆ ಮಾಡಿ, ಕಾವ್ಯ ಈಗ ಗಿಲ್ಲಿಗೆ ಬೆನ್ನಿಗೆ ಚೂರಿ ಹಾಕಿದ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಜನರು ಕ್ವಶನ್ ಮಾಡ್ತಿದ್ದಾರೆ. ಇದಕ್ಕೆ ಮೈನ್ ರೀಸನ್ ಏನಂತ ಹೇಳಿದ್ರೆ, ಲಾಸ್ಟ್ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ರಾಶಿಕಾ ಹಾಗೂ ಸೂರಜ್ಗೆ ಅದೇ ತರ ಗಿಲ್ಲಿ ಹಾಗೂ ಕಾವ್ಯನಿಗೆ ಹೇಳಿದ್ರು, ಕಾವ್ಯನ ಗೇಮಿಗೆ ಪ್ರಾಬ್ಲಮ್ ಆಗ್ತಿದೆ ಗಿಲ್ಲಿಯಿಂದಾಗಿ. ನೀವಿಬ್ರು ಬೇರೆ ಇಂಡೈರೆಕ್ಟ್ ಆಗಿ ಸುದೀಪ್ ಸರ್ ಹೇಳಿದ್ದು. ಇದನ್ನು ಕಾವ್ಯ ಓವರ್ ಆಗಿ ಥಿಂಕ್ ಮಾಡಿದಳ ಅಂತ ಹೇಳಿದ್ರೆ, ಅವಳ ತಲೆಯಲ್ಲಿ ಬಂದಿದೆ, ನನ್ನ ಆಟ ಹಾಳಾಗ್ತಿದೆ ಗಿಲ್ಲಿಯಿಂದ, ನಾನೀಗ ಗಿಲ್ಲಿಯಿಂದ ದೂರ ಆಗ್ಬೇಕು, ಹಾಗೆ ಹೀಗೆ ಅಂತ ಹೇಳಿ. 60 ದಿನ ಬಿಗ್ ಬಾಸ್ ಸ್ಟಾರ್ಟ್ ಆಗಿ 70 ದಿನ ಆಗ್ತಾ ಬಂತು. ಇಷ್ಟು ದಿನದಲ್ಲಿ ಅವಳಿಗೆ ಗೊತ್ತಾಗಿಲ್ಲ. ನಿನ್ನೆ ಒಂದು ಸುದೀಪ್ ಸರ್ ಬಂದು ಸಡನ್ ಆಗಿ ಹೇಳಿದಾಗ, ನನ್ನ ಇಲ್ಲಿ ತನಕ ಗೇಮ್ ಹಾಳಾಗಿಲ್ಲ, ಇಲ್ಲಿ ತನಕ ಗಿಲ್ಲಿ ಬೇಕಾಗಿತ್ತು. ಇವಾಗ ಸಡನ್ ಆಗಿ ಗಿಲ್ಲಿ ಬೇಡ ಅಂತ ಹೇಳಿ ಗಿಲ್ಲಿಯ ಬಗ್ಗೆನೇ ನಿನ್ನೆ ರಘುವ ಬಳಿ ಹೋಗಿ, ರಘು, ಸ್ಪಂದನ ಇವರೆಲ್ಲರ ಬಳಿ ಹೋಗಿ ಗಿಲ್ಲಿಯ ಬಗ್ಗೆನೇ ಹಿಂದೆಯಿಂದ ಹೋಗಿ ಅವ್ನು ಮಾಡಿದ್ದು, ನೀವು ಖಡಕ್ ಆಗಿ ವಾರ್ನಿಂಗ್ ಕೊಡಬೇಕು, ಹಾಗೆ ಹೀಗೆ ಅಂತೇಳಿ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ನಾವು ಫ್ರೆಂಡಿನ ಬಗ್ಗೆ ಹಿಂದೆಯಿಂದ ಹೋಗಿ ಚಾಡಿ ಹೇಳ್ಬಾರ್ದು. ಇದು ನೋಡಿದ ಜನರಿಗೆ, ತುಂಬಾ ಜನರಿಗೆ ಕಾವ್ಯನ ಮೇಲೆ ಸಿಟ್ಟು ಬಂದಿದೆ. ನಿಮ್ಗೆ ಏನೇ ಆಗ್ಲಿ, ಕಾವ್ಯ ಈ ಸೀಸನ್ 12 ಇದು ಊಸರವಳ್ಳಿ ಅಂತ ನೀವೇನ್ ಟೈಟಲ್ ಕೊಟ್ಟಿದ್ರಿ ಜನರು, ಇದಕ್ಕೊಂದು ಕರೆಕ್ಟ್ ಸೂಕ್ತವಾದ ವ್ಯಕ್ತಿ ಕಾವ್ಯ. ಯಾಕಂತ ಹೇಳಿದ್ರೆ ಅವ್ರು ಕರೆಕ್ಟ್ ಆಗಿ ಹಾದೇನೆ, ಅಲ್ಲಿನೂ ಇದ್ದಾರೆ ಇಲ್ಲಿನೂ ಇದ್ದಾರೆ. ಬೇಕಾದಾಗ ಗಿಲ್ಲಿ ಬೇಕು, ಬೇಡಾದಾಗ ಗಿಲ್ಲಿ ಬೇಡ, ಏನದು ಅರ್ಥ ಉಂಟಾ? ಅಷ್ಟು ನಿಮ್ಗೆ ಏನಂತ ಹೇಳ್ತಾರೆ, ನಿಮ್ಗೆ ಬರೀ ಒಂದು ಬಿಗ್ ಬಾಸ್ ಆಟಗೋಸ್ಕರ ಮಾತ್ರ ಗಿಲ್ಲಿ ಬೇಕು, ಗಿಲ್ಲಿಗೆ ಫೇಮಸ್ ಇದ್ದಾನೆ, ಗಿಲ್ಲಿ ಎಷ್ಟು ಜನ ವೋಟ್ ಮಾಡ್ತಾರೆ ಅಂತ ಗೊತ್ತುಂಟು ಕಾವ್ಯಗೆ. ಹಾಗಾಗಿ ಗಿಲ್ಲಿಯ ಜೊತೆ ಇದ್ದಾಳೆ. ಗಿಲ್ಲಿ ಒಂಚೂರು ಏನಾದ್ರೂ ಕೈ ಮುಟ್ಲಿಕ್ಕೆ ಹೋದಾಗ ಬೈತಾಳೆ. ಅದೇ ಧನುಷ್ ಬಂದು ಮೊನ್ನೆ ಹೀಗೆ ಎತ್ಕೊಂಡು ಎಲ್ಲ ಹೋಗಿದ್ರು ಬಿಗ್ ಬಾಸ್ ಮನೆಯಲ್ಲಿ, ಆವಾಗ ಒಂದು ಶಬ್ದ ಮಾತಾಡಿಲ್ಲ. ಧನುಷ್ ಅಂದ್ರೆ ಏನು ಹೇಳಲ್ಲ. ಇದೆಲ್ಲ ನೋಡುವ ಜನರಿಗೆ ಗೊತ್ತಾಗ್ತದಲ್ಲ ಕಾವ್ಯಂದು ಬುದ್ಧಿ. ಏನೇ ಆಗಲಿ, ನಿಮಗೆ ಈ ಕಾವ್ಯನ ಬಗ್ಗೆ ಏನು ಅನಿಸ್ತದೆ ಅಂತೇಳಿ ಒಂದು ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.